ಗಜೇಂದ್ರಗಡ ಪಟ್ಟಣದಲ್ಲಿ ರಾಮನವಮಿಯ ನಿಮಿತ್ತ ಪಾರಾಯಣ ಶುರು. ಗಜೇಂದ್ರಗಡದ ಗಂಜಿಪೇಟೆಯಲ್ಲಿ ಇರುವ ಶ್ರೀರಾಮ ದೇಗುಲದಲ್ಲಿ ರಾಮನವಮಿಯ ನಿಮಿತ್ತ ಪಾರಾಯಣವನ್ನು ಭಕ್ತರು ಪ್ರಾರಂಭಿಸಿದರು. ಇನ್ನು ಈ ವೇಳೆ ರಾಮನಾಮವನ್ನು ಭಜಿಸಿದ್ದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಭಕ್ತರು ಎಸಿಎನ್ ವಾಹಿನಿಯೊಂದಿಗೆ ಮಾತನಾಡಿದರು. ಜೈ ಶ್ರೀರಾಮ್. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇವತ್ತಲಿಂದ ಈಗ 12 ಗಂಟೆಯಿಂದ ರಾಮನವಮಿ ಕಾರ್ಯಕ್ರಮ ಚಾಲು ಆಗಿದೆ. ಆದ್ದರಿಂದ ಎಲ್ಲರೂ ಭಕ್ತಾದಿಗಳು ಬಂದು ರಾಮನವಮಿಯ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದು ಕೊಡಬೇಕಾಗಿ ವಿನಂತಿ. ಅದು ಅಲ್ಲದೆ ಇವತ್ತಿನಿಂದ ಕಾರ್ಯಕ್ರಮ ಚಾಲು ಆಯಿತು. ಇದು ಕಾರ್ಯಕ್ರಮದ ವಿವರ ಬಗ್ಗೆ ನಮ್ಮ ಇವರು ಮಾತಾಡ್ತಾರೆ. ಇನ್ನು ಒಂದೇ ಹೇಳೋದು, ಎಲ್ಲರೂ ಬಂದು ರಾಮನ ಪಾತ್ರ ಆಗ್ಬೇಕಂತ ಬಂದು ಮಾತಾಡ್ತೀನಿ. ಜೈ ಶ್ರೀ ಹರೇ ಶ್ರೀನಿವಾಸ. ಶ್ರೀರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ಸೀತಾಪತಿ ನಮ. ಪ್ರತಿ ವರ್ಷದಂತೆ ಈ ವರ್ಷವು ದಿನಾಂಕ 23/2026 ಶುಕ್ರವಾರದಿಂದ ದಿನಾಂಕ 27/3/2026 ಹಗಲು ರಾತ್ರಿ ಅಖಂಡ ನಾಮಸ್ಮರಣೆ ಕಾರ್ಯಕ್ರಮ ಈ ಒಂದು ರಾಮ ಮಂದಿರದಲ್ಲಿ ನಡೆಯುತ್ತಾ ಬಂದಿದೆ. ಇದು ಸರಿಸುಮಾರು 100 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಬಂದಿದೆ. ಈ ಒಂದು ರಾಮನವಮಿ ಉತ್ಸವದ ಕೊಡುಗೆ ಅನೇಕ ಮಹನೀಯರಿದ್ದಾರೆ. ಇದರಲ್ಲಿ ಶ್ರೀ ಎಂ.ವೈ. ರಾಬೇಗ ಅವರು, ಈಗಿನ ಅಧ್ಯಕ್ಷರಾದ ಶ್ರೀ ಬಿ.ಎಂ. ರಾಬೇಗ ಇವರ ತಂದರು ಈ ಒಂದು ರಾಮ ಗುಡಿ ಈ ಒಂದು ಸಪ್ತಾಹವನ್ನು ಯಶಸ್ವಿಗೊಳಿಸಿಕೆ ಶ್ರೀ ಎಂ.ವೈ. ರಾಬೇಗ ಅವರು, ಹಾಗೆ ಶಿವಣ್ಣ ಮೇರ್ವಾಡೆ ಇವರು ಕೂಡ ಈ ಒಂದು ರಾಮ ದೇವಸ್ಥಾನ ಕಮಿಟಿಯ ಖಜಾಂಚಿಯಾಗಿದ್ರು. ಅವರು ಕೂಡ ತಮ್ಮ ಸೇವೆಯನ್ನು ನೆರವೇರಿಸುತ್ತಾರೆ. ಅದೇ ರೀತಿಯಾಗಿ ಮಾಜಿ ಕಾರ್ಯದರ್ಶಿ ಆದಂತ ಶ್ರೀ ಗಂಗಣ್ಣ ಡೊಳ್ಳೆಯವರು ಕೂಡ ಬಂದಿದ್ದಾರೆ. ಅವರು ಕೂಡ ಈ ಒಂದು ರಾಮ ಗುಡಿಗೆ ಒಂದು ರಾಮ ಮಹೋತ್ಸವದಿ ಅಖಂಡ ನಮಸ್ಕರಣೆಗೆ ಎಲ್ಲ ರೀತಿಯಿಂದ ಒಂದು ಸಹಕಾರ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ರಾಮ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಉಪಾಧ್ಯಕ್ಷರಾದ ಶ್ರೀ ಭೀಷ್ಮಾಸ ಬಾಕ್ಲೆ ಅವರು ಇವತ್ತು ಬಂದಿಲ್ಲ. ಅವರು ಕೂಡ ಈ ಒಂದು ರಾಮಗುಡಿಯಲ್ಲಿ ಭಜನೆ ಕಾರ್ಯಕ್ರಮ ಈ ಅನೇಕ ಕಾರ್ಯಕ್ರಮಗಳು ಮಾಡಲಿಕ್ಕೆ ಅವರು ಒಂದು ತಮ್ಮ ಇದನ್ನು ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ದಾಸ ಸಾಹಿತ್ಯ ಪ್ರಯತ್ನ ಗಜೇಂದ್ರಗಡದಲ್ಲಿ ಬೆಳೆಸಿದವರು ಶ್ರೀ ಬಿ.ಎಂ. ಭೀಷ್ಮಾಸ ಬಾಕ್ಲೆಯವರು ಅಂತೇಳಿ ನಾ ಇಲ್ಲಿ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀರಾಮ ದೇವಸ್ಥಾನ ಕಮಿಟಿಯ ಸರ್ವ ಸದಸ್ಯರು ಹಾಗೂ ಸೀತಾರಾಮ್ ಮಹಿಳಾ ಮಂಡಳಿಯ ಸರ್ವ ಸದಸ್ಯರು ಹಾಗೂ ಗುರು ಜಗನ್ನಾಥ ಭಜನಾ ಮಂಡಳಿ ಹಾಗೂ ಸೀತಾರಾಮ್ ಭಜನಾ ಮಂಡಳಿ ಅನೇಕ ಭಜನಾ ಮಂಡಳಿಗಳು ಈ ಒಂದು ಕಾರ್ಯಕ್ರಮದಲ್ಲಿ 7 ದಿವಸಗಳವರೆಗೆ ಸತತವಾಗಿ ಒಂದು ಕಾರ್ಯಕ್ರಮ ಪಾಲ್ಗೊಂಡು ಶ್ರೀರಾಮನ ಕೃಪೆಗೆ ಅವರೆಲ್ಲರೂ ಪಾತ್ರರಾಗಿದ್ದಾರೆ ಅಂತ ಹೇಳ್ತೀನಿ. ಹರೇ ಶ್ರೀನಿವಾಸ. ಗುರು ರಾಘವೇಂದ್ರ. ಕಾರ್ಯಕ್ರಮ 7 ದಿನಗಳಿಂದ ಪ್ರಾರಂಭವಾಗುತ್ತೆ. ಅಂದ್ರೆ ಇವತ್ತು ಈ ದಿನ 23/2026 ಶುಕ್ರವಾರದಿಂದ 27/3/2026 ಶುಕ್ರವಾರವರೆಗೆ, ಅಂದ್ರೆ ಶುಕ್ರವಾರ ದಿವಸ ಶ್ರೀರಾಮನವಮಿ ಇರುತ್ತದೆ. ಆ ರಾಮನವಮಿ ದಿವಸ ಮಧ್ಯಾಹ್ನ 12 ಗಂಟೆಗೆ ಈ ಒಂದು ಭಜನೆ ಮುಕ್ತಾಯ ಆಗುತ್ತೆ. ನಂತರ ರಾಮನಿಗೆ ನಾಮಕರಣ ಕಾರ್ಯಕ್ರಮವನ್ನು ಇದೇ ನಮ್ಮ ರಾಮ ದೇವಸ್ಥಾನದಲ್ಲಿ ಎಲ್ಲಾ ನಮ್ಮ ಭಜನಾ ಮಂಡಳಿ ಹಾಗೂ ಟ್ರಸ್ಟ್ ಕಮಿಟಿಯ ಎಲ್ಲಾ ಸದಸ್ಯರು ಕೂಡಿ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು 100 ವರ್ಷಗಳಿಂದ ನಮ್ಮ ಹಿಂದಿನ ಹಿರಿಯರು ಕೂಡ ಮಾಡ್ಕೊಂತ ಬಂದ ಅವರ ದಾರಿಯಲ್ಲಿ ನಮ್ಮ ಟ್ರಸ್ಟ್ ಕಮಿಟಿಯ ಸದಸ್ಯರು ನಾವು ಕೂಡ ಒಂದು ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ಹರೇ ಶ್ರೀನಿವಾಸ. ಗುರು ರಾಘವೇಂದ್ರ. ಜೈ ಶ್ರೀರಾಮ್. ನಿರಂತರವಾಗಿ ನಡೀತಿರುವ ಈ ರಾಮನಾಮ ಸ್ಮರಣೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು. ಅದೇ ಪ್ರಕಾರ ದವನದ ಹುಣ್ಣಿಮೆ ದಿನ ಹನುಮ ಜಯಂತಿ ಆಚರಣೆ ಇರ್ತದೆ. ಬೆಳಿಗ್ಗೆಯಿಂದ ಎಲ್ಲರೂ ಬಂದು
ಶ್ರೀರಾಮನ ಹಾಗೂ ಮಾರುತಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಇನ್ನೊಂದು ವಿಶೇಷ ಯೋಜನೆ, ನಾವು ನಿರಂತರವಾಗಿ ಪ್ರತಿದಿನ ಸಾಯಂಕಾಲ 6 ಗಂಟೆಗೆ ಹನುಮಾನ್ ಚಾಲಿಸವನ್ನ ಪಠಣ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಮಾರುತಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಶ್ರೀರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಶೇಯ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಶ್ರೀರಾಮ ರಾಮಚಂದ್ರ ಭಗವಾನ ರಘುವೀರ ಸಮರ್ಥ. ಇದು ಗಜೇಂದ್ರಗಡ ನಮ್ಮ ಶ್ರೀರಾಮ ಮಂದಿರ ಗುಡಿಯಲ್ಲಿ ಶ್ರೀರಾಮನ ಸಪ್ತ ಭಜನೆಯನ್ನು ನೆರವೇರಿಸಿವಿ. ಇವತ್ತ ಚಾಲುವಾಗಿದ್ದು ಭಜನೆ ಸಪ್ತಾಹ ಭಜನೆ ಅಖಂಡ ನಾಮ ಸ್ಮರಣ. ಇದು ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಈ ನಾಮ ಸ್ಮರಣಕ್ಕೆ ಅಖಂಡ ನಾಮ ಸ್ಮರಣಕ್ಕೆ ಯಾರು ಬರ್ತಿದ್ದಾರ ಇಲ್ಲಿ ಭಜನೆ ಮಾಡಕ ಎಲ್ಲಾರು ನಾವು ಪುಣ್ಯವಂತರಂತ ತಿಳ್ಕೋಬೇಕು. ಯಾಕೆ ಅಂತಂದ್ರೆ ಇದು ಪ್ರತಿ ವರ್ಷಕ್ಕೊಮ್ಮೆ ಬರೋದು, ಇದು ಯಾವಾಗೂ ಬರೋದಲ್ಲ. ಯಾಕಂದ್ರೆ ಇದ ಒಂದ ಅಖಂಡ ನಾಮ ಸ್ಮರಣ ಅಂತಂದು ನಮ್ಮ ಶ್ರೀರಾಮ ಮಂದಿರದಲ್ಲಿ ನಾವು ಅರ್ಚಕರಾಗಿ ನಿಮ್ಮನ್ನು ಎಲ್ಲರೂ ಇಲ್ಲಿಗೆ ಭಜನೆಗೆ ಬರ್ಬೇಕಂತ ಹೇಳಿ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊಂಡು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಶ್ರೀರಾಮಚಂದ್ರ ಭಗವಾನ್ ರಾಮಚಂದ್ರ ಭಗವಾನ್ ರಘುವೀರ ಸಮರ್ಥ. ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ದೇವ ಸಮಿತಿ ಈವರೆಗೆ 16 ವರ್ಷದಿಂದ ಕಾರ್ಯಕ್ರಮ ಮಾಡಿಕೊಂಡು ಹಿರಿಯರಾಗಿರ್ತಕ್ಕಂಥ ಶ್ರೀ ಮೋತಿಲಾಲ್ ಸರ್ ರಾಮೇಶ್ ಅವರು, ಮೇರ್ವಾಳ ಶಿವಪ್ಪನವರು ಮತ್ತು ಸಾಂಸ್ಕೃತಿಕ ಭವನವರು ಮಾಡಿಕೊಂಡು ಆಗಿರ್ತಕ್ಕಂಥ ಈ ಭಜನಾ ಮಂಡಳಿ 7 ದಿವಸ ಸಪ್ತಾಹ ಪ್ರತಿ ಯುವರಾಜ್ ಪಾಟೀಲ್ ಅಂತ ನವಮಿ ಮಾಡೋರು ಕಾರ್ಯಕ್ರಮ ಹಮ್ಮಿಕೊಂಡು ದಶಮಿ ದಿವಸ ಮಹಾಪ್ರಸ್ಥ ಮಾಡುವಂಥದ್ದು ಮಾಡ್ಕೊಂತ ಬಂದಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ಇದರಲ್ಲಿ ವಿಶೇಷವಾಗಿ ಎಲ್ಲ ಭಜನಾ ಮಂಡಳಿಗಳು, ಗುರು ಮಿತ್ರ ಮಂಡಳಿ ಮತ್ತು ಇದರೊಳಗೆ ಎಲ್ಲಕ್ಕಿಂತ ಹೆಚ್ಚಿನ SSK ಸಮಾಜ ಎಲ್ಲ ಸದಸ್ಯರು ಇದರಲ್ಲಿ ಭಾಗವಹಿಸಿ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಬಹಳ ಮಹತ್ವದ್ದಾಗಿದೆ. ಈ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನಡೆಸಿಕೊಡ್ತಕ್ಕಂಥದ್ದು ಎಲ್ಲರಿಗೂ ನಾನು ಮಾಜಿ ಸೆಕ್ರೆಟರಿ ಆದಂಥ ಗಂಗಾಧರ್ ಸಿದ್ದಪ್ಪ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮಾಡಿದ ಕಾರ್ಯಕ್ರಮಕ್ಕೆ. ಜೈ ಶ್ರೀರಾಮ್. ಇವತ್ತಿನ ದಿವಸ ಶ್ರೀರಾಮ ಮಂದಿರದಲ್ಲಿ ರಾಮ ಸಪ್ತಾಹವು ಇಂದಿನಿಂದ ಪ್ರಾರಂಭಗೊಂಡಿದೆ. ಇದು ಒಂದು 200 ವರ್ಷಗಳಿಂದ ಇದು ಈ ದೇವಸ್ಥಾನದಲ್ಲಿ ಇದು ಉದ್ಭವವಾಗಿರ್ತಕ್ಕಂತಹ ರಾಮ ಮಂದಿರ. ಇಲ್ಲಿ 200 ವರ್ಷಗಳಿಂದನೂ ಈ ಸಂಪ್ರದಾಯನ ಅಖಂಡ ನಾಮ ಸ್ಮರಣೆಯಿಂದ ಪ್ರಾರಂಭಗೊಳ್ಳುತ್ತದೆ ರಾಮನವಮಿಗಿಂತ ಮುಂಚೆ. ಇವತ್ತಿನ ದಿವಸ ಈ ರಾಮನವಮಿಯ ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಎಂಬ ಮಂತ್ರದಿಂದ ಇದು ನಾಮಪಠಣೆಯಿಂದ ಸತತವಾಗಿ ನಿಲ್ಗಡೆ ಇಲ್ಲದೇನೆ 24 ಗಂಟೆಗಳ ಕಾಲವರೆಗೆ, 24 ಗಂಟೆ ಅಂತ ಹೇಳಿದ್ರೆ ಪ್ರತಿದಿನ 24 ಗಂಟೆನೂ ನಿಲ್ಲಿಸಿ 7 ದಿನದವರೆಗೆ ಇದು ನಾಮಸ್ಮರಣೆ ಅಖಂಡ ನಾಮಸ್ಮರಣೆಯನ್ನು ಇಲ್ಲಿ 200 ವರ್ಷಗಳಿಂದ ಮಾಡ್ಕೋತಾ ಬಂದಿದ್ದೀವಿ. ಹಾಗೂ ಸಪ್ತಾಹ ಮುಗಿದ ನಂತರ ರಾಮನವಮಿಯ ದಿನ ಇಲ್ಲಿ ರಾಮನನ್ನು ತೊಟ್ಟಿಲಲ್ಲಿ ಹಾಕಿ ನಾಮಕರಣೆಯನ್ನು ಮಾಡ್ತೀವಿ. ಆಮೇಲೆ ನಾಮಕರಣೆ ಮಾಡುವಾಗ ಹೊಸದಾಗಿ ಮದುವೆ ಆಗಿರ್ತಕ್ಕಂತಹ ದಂಪತಿಗಳಿಗೆ ಮತ್ತು ವಧುವಿಗೆ ಕರ್ಕೊಂಡು ಬಂದು ಇಲ್ಲಿ ತೊಟ್ಟಿಲ ಶಾಸ್ತ್ರದಲ್ಲಿ ಬಾಣಂತಿಯಾಗಿ ಮಾಡಿ ಅವರಿಗೆ ಉಡಿ ತುಂಬುವಂತಹ ಕಾರ್ಯಕ್ರಮವನ್ನು ನಾವು ಹಿಂದಿನ ಕಾಲದಿಂದನೂ ಮಾಡ್ಕೋತಾ ಬಂದಿದ್ವಿ. ಆ ಒಂದು ಸಂಪ್ರದಾಯವನ್ನು ಈಗಲೂ ಕೂಡ ಇಲ್ಲಿ ನೆರವೇರಿಸ್ತದೆ. ಮತ್ತೆ ತುಂಬಾ ಜನರು ಬರ್ತಾರೆ, ಆಮೇಲೆ ಬಂದ್ಬಿಟ್ಟು ಇಲ್ಲಿ ಉಡಿ ತುಂಬಿಸ್ಕೊಂಡು ಹೋಗ್ತಾರೆ. ಈಗೀಗ ಮದುವೆ ಆಗದೆ ಇರ್ತಕ್ಕಂತಹ ವಧು ಇರಬಹುದು ಹಾಗೂ ವರ ಇರಬಹುದು, ಅವರಿಗೂ ಕೂಡ ಕಂಕಣವನ್ನು ಕಟ್ಟಿ ಉಡಿ ತುಂಬುವ ಕಾರ್ಯಕ್ರಮ ಒಂದು 4-5 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಇದು ಇನ್ನೂ ಕೂಡ ಹಿಂಗೆ ಮುಂದುವರೆದ್ಬಿಟ್ಟು ಹೊರೀತದ. ಆಮೇಲೆ ಇಲ್ಲಿ ರಾಮನದ ಒಂದು ಅನುಗ್ರಹ ಹೆಂಗಿದೆ ಅಂತ ಹೇಳಿದ್ರೆ ಎಲ್ಲರ ಮನೋ ಇಚ್ಛೆಗಳು ಪೂರ್ಣಗೊಳ್ತಾ ಬರ್ತಾ ಇದ್ದಾರೆ ಜನಗಳು. ರಾಮನನ್ನು ಸ್ಮರಣೆ ಮಾಡಲು ರಾಮನವಮಿಯ ದಿನ ತುಂಬಾ ಜನ ಬಂದ್ಬಿಟ್ಟು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಯನ್ನ ಮಾಡ್ಕೊತಾ ಹೋಗಿದ್ದಾರೆ.
ಆಮೇಲೆ ಎಲ್ಲಾ ಭಕ್ತಾದಿಗಳ ಊರಲ್ಲಿ ಪ್ರತಿದಿನವೂ ಇಲ್ಲಿ ಅನ್ನ ಸಂತರ್ಪಣೆ ಇರುತ್ತದೆ. ಬೆಳಗಿನ ಹೊತ್ತು ಇರ್ತದೆ, ರಾತ್ರಿ ಹೊತ್ತು ಅನ್ನ ಸಂತರ್ಪಣೆ ಇರ್ತದೆ. ಮತ್ತ ಸಪ್ತಾಹ ಮುಗಿದ ನಂತರ ಮಾರನೇ ದಿನಾನು ಕೂಡ ಎಲ್ಲ ಊರಿನ ಜನಗಳಿಗೆ ಇದು ಅನ್ನ ಪ್ರಸಾದವನ್ನ ಇರ್ತದೆ. ಆಮೇಲೆ ಈ ಕಾರ್ಯಕ್ರಮ ತುಂಬಾ ವಿಜೃಂಭಣೆಯಿಂದ ನಮ್ಮ ಗಜೇಂದ್ರಗಢದಲ್ಲಿ ನೆರವೇರಿಸ್ತೀವಿ. ನಮ್ಮ ಮನೆತನದ ಒಂದು ದೇವಸ್ಥಾನದಲ್ಲಿ ಇದು ಆಗತ್ತದ ಅಂತ ಹೇಳಿಬಿಟ್ಟು ನಮಗೆ ತುಂಬಾ ಖುಷಿ ಇದೆ. ಇಲ್ಲಿ ಎಲ್ಲರೂ ಯಾವುದೇ ಇದು ಇಲ್ಲದೆ, ನಿರ್ಬಂಧನೆಗಳು ಇಲ್ಲದೆ ಇಲ್ಲಿ ರಾಮಸ್ಮರಣೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಭಜನೆಯನ್ನು ಮಾಡ್ತಾರ. ಭಜನೆ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ಒಬ್ರಿಗೊಬ್ರು ಸಹಕಾರದಿಂದ ಎಲ್ಲರೂ ಕೆಲಸ ಮಾಡ್ತಾರ. ಹನುಮಂತ ಮತ್ತೆ ಪ್ರತಿದಿನ ನಮ್ಮ ರಾಮ ಮಂದಿರದ ಎದುರುಗಡೆ ಇರ್ತಕ್ಕಂಥ ಹನುಮಾನ ಮಂದಿರದಲ್ಲಿ ಹನುಮಾನ ಚಾಲೀಸನ್ನು ಪ್ರತಿದಿನ ಸಂಜೆ 6ರಿಂದ 7 ಗಂಟೆವರೆಗೆ ಹನುಮಾನ್ ಚಾಲೀಸ ಕೂಡ ಪ್ರತಿದಿನ ಮಾಡ್ತಾ, ಪ್ರತಿ ಶನಿವಾರ ಭಜನೆ ಮಾಡ್ತೀವಿ. ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಅದ್ದೂರಿಯಾಗಿ ನಡೀತದ. ಇಷ್ಟು ಹೇಳಲಿಕ್ಕೆ ನಂಗೆ ಸಂತೋಷ ಆಗ್ತದೆ.